ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ? ಈ ರೀತಿ ಪ್ರಶ್ನೆ ಮೂಡೋದಕ್ಕೆ ಕಾರಣ ಇಡಿಯವರು ಕೈಗೊಂಡಂತಹ ಒಂದು ನಿರ್ಧಾರ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಟೆನ್ಷನ್ ಶುರುವಾದಂಗೆ ಕಂಡು ಬರ್ತಾ ಇದೆ. ಲೋಕಾಯುಕ್ತ ವರದಿಯನ್ನು ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಇಡಿ ಅರ್ಜಿ ಸಲ್ಲಿಸಿದೆ. ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನು ಸಲ್ಲಿಸಿದೆ ಇಡಿ. ಜಾರಿ ನಿರ್ದೇಶನಾಲಯದವರು ಅವರು ತನಿಖೆ ಮಾಡಿದರು. ಸಿಎಂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷಿ ಇದೆ, ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿದೆ, ಹೀಗಿದ್ದರೂ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿರೋದು ಸರಿಯಲ್ಲ. ಬಿ ರಿಪೋರ್ಟ್ ಹಾಕಿದ್ರಲ್ಲ ಲೋಕಾಯುಕ್ತದವರು. ಹೀಗಾಗಿ ಲೋಕಾಯುಕ್ತ ಕ್ಲೀನ್ ಚಿಟ್ ವರದಿಯನ್ನು ತಿರಸ್ಕರಿಸುವಂತೆ ಇಡಿ ಅರ್ಜಿಯನ್ನು ಹಾಕ್ಕೊಂಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ. ಈಗ ಚೆಂಡು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿದೆ. ಏನು ಹೇಳ್ತಾರೆ ಅಂತಕ್ಕಂಥದ್ದು ನೋಡಬೇಕು. 8 ಪುಟಗಳ ತಕರಾರು ಅರ್ಜಿಯನ್ನು ಇಡಿ ಸಲ್ಲಿಸಿದ್ದಾರೆ. ಆದರೆ ಇಡಿ ಮತ್ತು ಲೋಕಾಯುಕ್ತ ಎರಡೂ ತನಿಖೆಗಳಲ್ಲಿ ಎಲ್ಲೆಲ್ಲಿ ವ್ಯತ್ಯಾಸಗಳು ಕಂಡು ಬಂದಿದೆ ಅದೆಲ್ಲವನ್ನ ಕೂಡ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿದ್ದಾರೆ. ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಕೋರ್ಟ್ ಏನು ನಿರ್ಧಾರ ತಗೊಳುತ್ತೆ? ಹಾಗಾದರೆ ಲೋಕಾಯುಕ್ತದವರು ಸಲ್ಲಿಸಿರ್ತಕ್ಕಂಥ ಆ ರಿಪೋರ್ಟ್ ಅದನ್ನು ಸ್ಕ್ವ್ಯಾಶ್ ಮಾಡುತ್ತಾ, ಮತ್ತೆ ತನಿಖೆ ಆಗಲಿ ಅಂತ ಹೇಳುತ್ತಾ ಗೊತ್ತಿಲ್ಲ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಇಡಿ ಅಧಿಕಾರಿಗಳು ಇದನ್ನು ಆರಂಭದಿಂದನೂ ಹೇಳ್ತಾ ಇದ್ರು, ಎಲ್ಲೆಲ್ಲಿ ಮುಖ್ಯಮಂತ್ರಿ ಮತ್ತು ಕುಟುಂಬದವರು ತಪ್ಪನ್ನು ಎಸಗಿಲ್ಲ ಅಂತ ಲೋಕಾಯುಕ್ತದವರು ಹೇಳ್ತಾ ಇದ್ರು, ಅದೇ ಪಾಯಿಂಟ್ನ ಇಟ್ಕೊಂಡು ಇಲ್ಲಿ ಎಸಗಿದ್ದಾರೆ ಅಂತ. ಈಗ ತಕರಾರು ಅರ್ಜಿ ಸಲ್ಲಿಸಿರೋದ್ರಿಂದ ಮುಂದಿನ ಪರಿಣಾಮಗಳು ಏನು ಅಂತ ಈಗ ಇಡಿ ಅವರು ಇವತ್ತು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಈ ಒಂದು ತಕರಾರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈಗಾಗಲೇ ಅರವಿಂದ್ ಕೃಷ್ಣ ಕೂಡ ಈ ಒಂದು ವಿಚಾರದಲ್ಲಿ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಇಡಿ ಸಲ್ಲಿಕೆ ಮಾಡಿರುವಂತಹ ತಕರಾರು ಅರ್ಜಿಯಲ್ಲೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲಾ ರೀತಿಯಂತ ಪ್ರಬಲವಾದಂತಹ ಸಾಕ್ಷಿಗಳು ಇದ್ದಾವೆ. ಅದರಲ್ಲೂ ಕೂಡ ದೇವರೂರು ಬಡಾವಣೆಯ ಜಮೀನಿನ ವಿಚಾರದಲ್ಲೇನೆ ಬಹಳಷ್ಟು ತಪ್ಪುಗಳು ಆಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡ್ತಾ ಅವರು ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಏನು A1 ಇಂದ ಹಿಡಿದು A5 ತನಕ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದಾರೆ. ಆ ಕ್ಲೀನ್ ಚೀಟೇ ತಪ್ಪಿದೆ. ಯಾಕಂದ್ರೆ ಈ ಎಲ್ಲರ ಮೇಲೆ A1 ಮೇಲೂ ಕೂಡ ಸಾಕಷ್ಟು ಸಾಕ್ಷಿಗಳಿದ್ದಾವೆ, A2 ಮೇಲೂ ಕೂಡ ಸಾಕ್ಷಿಗಳಿದ್ದಾವೆ, A3 ಮೇಲೂ ಕೂಡ ಸಾಕ್ಷಿಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇಡೀ ರಿಪೋರ್ಟ್ ಅನ್ನ ನೀವು ತಿರಸ್ಕರಿಸಬೇಕು ಅನ್ನುವಂತಹ ಒಂದು ತಕರಾರು ಅರ್ಜಿಯನ್ನ ಈಗ ಇಡಿ ಅಧಿಕಾರಿಗಳು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹಾಗಾಗಿ ಎರಡೂ ಕೂಡ ತನಿಖಾ ಸಂಸ್ಥೆಗಳೇ, ಒಂದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ತನಿಖಾ ಸಂಸ್ಥೆ, ಮತ್ತೊಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ತನಿಖಾ ಸಂಸ್ಥೆಗಳು. ಎರಡೂ ತನಿಖಾ ಸಂಸ್ಥೆಗಳು ಡಿಫ್ರೆಂಟ್ ಆದಂತಹ ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು, ಡಿಫ್ರೆಂಟ್ ಆದಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹದ್ದೇ ಈಗ ಮತ್ತೊಂದು ರೀತಿಯಂತಹ ಕಾನೂನು ಸಮರಕ್ಕೆ ಎಡೆ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಇಡಿ ಅವರು ಸಲ್ಲಿಕೆ ಮಾಡಿರುವಂತಹ ತಕರಾರು ಅರ್ಜಿ ಏನಿದೆ, ಈ ಅರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಯಾವ ರೀತಿಯಾದಂತಹ ನಿರ್ಧಾರ ಮಾಡುತ್ತೆ ಅನ್ನುವಂತಹದರ ಮೇಲೆ ಸಿದ್ದರಾಮಯ್ಯನವರ ಮೂಡ ಸಂಕಷ್ಟದ ಪರಿಸ್ಥಿತಿ ನಿರ್ಧಾರವಾಗುತ್ತೆ.